ಲೋಕಸಭೆಯಲ್ಲಿ 3 ಮಹತ್ವದ ಮಸೂದೆಗಳಿಗೆ ಸೋಲಾಗಿದೆ. ಇಡೀ ದೇಶವೇ ಎದುರು ನೋಡುತ್ತಿದ್ದ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪ್ರತಿಪಕ್ಷಗಳು ವಿರೋಧಿಸಿವೆ. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆಯಲ್ಲೂ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಸೋಲಾಗಿದೆ. ಹೀಗಾಗಿ ಎನ್ಡಿಎ ಹಾಗೂ ಇಂಡಿ ಕೂಟದ ಮಧ್ಯೆ ವಾಕ್ ಸಮರವೇ ನಡೆದಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗದ ವಿಚಾರವಾಗಿ ಸಂಸದೆ ಪ್ರಿಯಾಂಕಾ ವಾದ್ರಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಿಯಾಂಕಾ ವಾದ್ರಾ, ನಿನ್ನೆ ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ. ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುವ ಸರ್ಕಾರದ ಯತ್ನ ತಡೆಯಲಾಗಿದೆ. ನಾವೇ ಎಂದಿಗೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಪಿತೂರಿಯಿಂದ ಸರ್ಕಾರ ನಿನ್ನೆ ಬಿಲ್ ಪಾಸ್ ಮಾಡಲು ಹೊರಟಿತ್ತು. ಅದಕ್ಕಾಗಿ ಮಹಿಳೆಯರನ್ನ ಬಳಸಿಕೊಂಡಿತ್ತು ಅಂತ ಆರೋಪಿಸಿದ್ದಾರೆ. वो लोकतंत्र के लिए एक बहुत बड़ी जीत रही. सरकार की साजिश थी संघीय ढांचे को बदलने की, लोकतंत्र को कमजोर करने की. उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. किसी न किसी तरह से हमें सत्ता में रहना है. अगर अभी नहीं किया जाएगा तो 2029 तक जो ये करना चाह रहे हैं परसिमन 2011 के जनगणना के आधार पर, वो नहीं. ನಾರಿ ಶಕ್ತಿ ಮಸೂದೆಗೆ ಸೋಲಾದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಈ ಪ್ರತಿಭಟನೆಗೆ ದೆಹಲಿಯ ಸಿಎಂ ರೇಖಾ ಗುಪ್ತಾ ಕೂಡ ಭಾಗವಹಿಸಿ ಕಪ್ಪು ಪಟ್ಟಿ ಧರಿಸಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ನಾರಿಶಕ್ತಿ ಬಿಲ್ ಅಂಗೀಕಾರವಾಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಪೋಸ್ಟರ್ ರಿಲೀಸ್ ಮಾಡಿದರು. ಈ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಅಶೋಕ, ದೇಶದ ಇತಿಹಾಸದಲ್ಲೇ ಮಹಿಳೆಯರಿಗೆ ಅವರ ಹಕ್ಕನ್ನ ಸಂವಿಧಾನದತ್ತ ಕೊಡುವ ತೀರ್ಮಾನವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ರು. ಈ ಬಿಲ್ ಸರ್ವಾನುಮತದಿಂದ ಅಂಗೀಕಾರ ಆಗಬೇಕಾಗಿತ್ತು, ಆದರೆ ವಿಫಲವಾಗಿದೆ. ಮಹಿಳೆಯರು ಯಾವತ್ತಿಗೂ ಕಾಂಗ್ರೆಸ್ ಅನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಯಡಿಯೂರಪ್ಪ, ಸಿಟಿ ರವಿ, ಚಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಇದು ಕೇವಲ ಮಸೂದೆ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತಿನ ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನ ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ. ಮಹಿಳಾ ಮೀಸಲಾತಿ ನಾವು ಬಹಳ ದಶಕಗಳಿಂದ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅದು ಸ್ಪಷ್ಟವಾಗಿ ವಿಳಂಬ ಮಾಡುವಂತ ನೀತಿ ಸ್ಪಷ್ಟ ಆಗುತ್ತೆ. ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದು ಬರೋದು ಅಪರೂಪ ಅನ್ನುವಂಥ ಪರಿಸ್ಥಿತಿ ಇದೆ. ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಸಂಸದರು, ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಶಾಸಕರು ಅಂತಂದರೆ ನಗಣ್ಯ ಅನ್ನುವಷ್ಟು ಇದೆ. ಅದಕ್ಕೋಸ್ಕರನೇ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನು ನೀವು ಇವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಯಾಕೆಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ. ಇದು ಬಹುಕಾಲಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರ ಶೋಷಣೆ ಆಗಬಾರ್ದು. ಆದ್ದರಿಂದ ಅವರಿಗೆ ಎಲ್ಲ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ.
ಇನ್ನು ಸಂಸತ್ನಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾದ ವಿಚಾರದ ಬಗ್ಗೆ ಬಿಜೆಪಿಯ ಮಹಿಳಾ ಮೋರ್ಚಾಧ್ಯಕ್ಷೆ ಸಿ ಮಂಜುಳಾ ಮಾತನಾಡಿದ್ದಾರೆ. ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೀವಿ. ರಾಜ್ಯಾದ್ಯಂತ ಹೋರಾಟ ನಡೆಸ್ತೇವೆ. ನಾಳೆ ಬೆಂಗಳೂರಿನಲ್ಲೂ ಹೋರಾಟ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಹೋರಾಟ ತೀವ್ರಗೊಳಿಸುತ್ತೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿಯ ಎಂಎಲ್ಸಿ ಹೇಮಲತಾ ಕೂಡ ಮಾತನಾಡಿದ್ದಾರೆ. ಮಹಿಳೆ ಎನ್ನುವ ಹೆಮ್ಮೆ ನಿಮಗಿಲ್ವಾ? ನಾನು ಮಹಿಳೆ ಅನ್ನೋ ಗರ್ವ ಇಲ್ವಾ? ಪಾರ್ಟಿ ಪಾಲಿಟಿಕ್ಸ್ ಬಿಯಾಂಡ್ ಆಗಿ ಮಹಿಳೆಯನ್ನು ನೋಡುವ ಆಲೋಚನೆ ಇಲ್ವಾ ನಿಮಗೆ? ಕಾಂಗ್ರೆಸ್ಸಿನ ಸಂಸದ ಮಹಿಳೆಯರೇ, ಯಾವ ಪುರುಷಾರ್ಥಕ್ಕೆ ಇದನ್ನು ಮಾಡ್ತಾ ಇದ್ದೀನಿ? ನೀವೆಲ್ಲ ರಾಜಕೀಯ ಘಟಕವನ್ನು ಲೀಡ್ ಮಾಡೋಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ ನಿಮ್ಗಳ ಬಗ್ಗೆ ಮಾತಾಡೋದಕ್ಕೆ. ಕಾಂಗ್ರೆಸ್ಸಿನ ಮಹಿಳೆಯರ ಮಹಿಳಾ ನೀತಿಯನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲೇಬೇಕಾಗತ್ತೆ. ಈ ರೀತಿ ಪಕ್ಷಕ್ಕೆ ಗಂಟು ಬಿದ್ದು ಸ್ವಾಭಿಮಾನವನ್ನು ಯಾರು ಮಾರ್ಕೊಳ್ಳೋಕೆ ಹೋಗ್ಬೇಡಿ ಅನ್ನೋ ಸಲಹೆಯನ್ನು ಕೊಡ್ತೀವಿ. ಇದು ನಾವು ಹೋರಾಟ ಮುಂದುವರಿಸ್ತೀವಿ. ಈ ಬಿಲ್ ಜಾರಿ ಆಗಬೇಕು, ಆ ಚಾಲೆಂಜ್ ನಾನು ತಗೋತೀನಿ. ಇದೇನು ಮಲ್ಕೊಳ್ಳಲ್ಲ, ನಾವು 4 ದಿನ ಪ್ರತಿಭಟನೆ ಮಾಡಿ ತೂಚಿ ಅಂತ ನಿಮಗೆ ಬೀದಿಯಲ್ಲಿ ಹರಾಜಾಗ್ತೀವಿ. ಮನೆಯಲ್ಲೂ ಹೋಗಿ ನಿಮ್ಮ ಯೋಗ್ಯತೆಯನ್ನು ನಾವು ಅರ್ಥ ಮಾಡಿಸ್ತೀವಿ ಮಹಿಳೆಯರಿಗೆ. ಕಾಂಗ್ರೆಸ್ ಪಕ್ಷ ನಿನ್ನೆ ದಿವಸ ಮಾಡುವಂತಹ ಅವಮಾನ ಭಾರತದ ಮಹಿಳೆಯರು ಎಂದು ಕ್ಷಮಿಸಲ್ಲ. ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿ. ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಡಿಎಂಕೆ ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ, ಶ್ರೀಮತಿ ಪ್ರಿಯಾಂಕಾ ವಾಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿ ಇದ್ರು, ಈಗ ರಾಜ್ಯಸಭೆಯಲ್ಲಿ. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ಡಿಎಂಕೆ ತಗೊಳ್ಳಿ, ಶ್ರೀಮತಿ ಕನಿಮೊಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ಜೋರಾಗಿ ಈ ಪ್ರಸ್ತಾಪದ ವಿರುದ್ಧ ಮಾತಾಡ್ತಾರೆ. ಅವರು ಕೊಡ್ತಕ್ಕಂಥ ಒಂದು ಅವಕಾಶಗಳು ಇದೆ, ಕೊಡ್ತಾರೆ ಅನ್ನೋ ಒಂದು ಅದಮ್ಯ ಆಸೆಯಿಂದ ಯಾಕೆ ಈ ಮಾತು ಹೇಳ್ತಿದ್ದೇನೆಂದರೆ, 3 ಸರ್ತಿ ಇದು ಬಿಲ್ ಅದಕ್ಕೆ ಬೀಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಮಹಿಳೆಯರೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನಸಭಾಕ್ಕೋಸ್ಕರ ಇವತ್ತು ಸಾಕಷ್ಟು ಮಹಿಳೆಯರಿಗೆ ಒಂದೊಂದು ಕ್ಷೇತ್ರ ವಿಂಗಡಣೆ ಮಾಡಿಬಿಟ್ರೆ ಆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಎಷ್ಟೆಷ್ಟು ಸ್ಥಾನ ಬರ್ತಾವೆ ಅನ್ನೋದು ಕೂಡ ಒಂದು ಮಾಹಿತಿಯೊಂದಿಗೆ ಹೇಳಿ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ ಮಾಡಲಾಗಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷ ಅನ್ನೋದು ಸಾಬೀತಾಗಿದೆ. ಮಹಿಳೆಯರು ರಾಜಕೀಯಕ್ಕೆ ಬಾರದಂತೆ ತಡೆಯುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕೇವಲ ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಅಧಿಕಾರ ಅನುಭವಿಸಿದೆ. ಬೇರೆ ಮಹಿಳೆಯರಿಗೆ ಕಾಂಗ್ರೆಸ್ ಅವಕಾಶವನ್ನೇ ಕೊಟ್ಟಿಲ್ಲ. ಕಾಂಗ್ರೆಸ್ನ ಈ ಮಹಿಳಾ ಮೀಸಲಾತಿ ವಿರೋಧಿ ನೀತಿಗೆ ದೇಶದ ಮಹಿಳೆಯರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಅನುಕೂಲ ಆಗೋ ರೀತಿ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರದ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಮಹಿಳಾ ಮೀಸಲಾತಿಗೆ ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಖಂಡನೆ ಮಾಡ್ತೀವಿ, ಖಂಡಿಸ್ತೀವಿ. ಇದನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 33% ದೇಶದಲ್ಲಿ ತರಬೇಕು ಅಂತೇಳಿ ಹೊರಟಿದ್ರು. ಆ ಒಂದು ಹೋರಾಟದಲ್ಲಿ ರಾಹುಲ್ ಗಾಂಧಿಯ ನೇತೃತ್ವದ INDA ತಂಡ ಗೋಮುಖ ವ್ಯಾಘ್ರದ ನಿಜವಾದಂತ ಮುಖವನ್ನ ಬಯಲು ಮಾಡಿದೆ. ಈಗ ದೇಶವ್ಯಾಪಿ ಏನ್ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ನ ನೀತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಅವರು ಇರ್ಬೋದು, ಮಹಿಳೆಯರ ತಂಡ ದೇಶವ್ಯಾಪ್ತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಮಂಡಲಗಳಲ್ಲೂ ಕೂಡ ಕಾಂಗ್ರೆಸ್ನ ಈ ರಣನೀತಿಯ ವಿರುದ್ಧವಾಗಿ ಹೋರಾಟಕ್ಕಿಳಿದಿದೆ. ಮಹಿಳೆಯರಿಗೆ ಒಂದು ಅನುಕೂಲ ಆಗೋ ರೀತಿ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಮಹಿಳಾ ಘಟಕ ಕೂಡ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದನ್ನು ಖಂಡಿಸಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ರೂಪಾಲಿ ನಾಯ್ಕ್, ಮಹಿಳೆಯರ ಬಗ್ಗೆ ಕೇವಲವಾದ ಭಾವನೆಯನ್ನ ಕಾಂಗ್ರೆಸ್ ಹೊಂದಿದೆ. ಇದರಿಂದ ಮುಂದೆ ನಾವು ಇದನ್ನ ಸವಾಲಾಗಿ ಸ್ವೀಕರಿಸಿ ಮಸೂದೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಕೇವಲ ಮತದಾನಕ್ಕೆ ಸೀಮಿತವಾಗುವ ಲೆಕ್ಕದಲ್ಲಿ ಅವರು ಇದಕ್ಕೆ ಇನ್ನೇಟ್ ಆಗಿದ್ದಾರೆ. ಆದರೆ ನಾವು ಇವತ್ತು ಚಾಲೆಂಜ್ ಆಗಿ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಮುಂದಿನ ದಿನ ಕೂಡ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲೇ ಬಂದೇ ಬರ್ತದೆ. ರಿಸರ್ವೇಷನ್ ಪಾಸ್ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಬಹುಮತ ಮತ್ತೆ ಸಾಬೀತು ಮಾಡಲಿಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮತದಾರರು ಮಹಿಳೆಯರು ಹೆಚ್ಚಿನದಾಗಿ ಕೇಂದ್ರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.
ಕ್ಷೇತ್ರ ಮರು ವಿಂಗಡಣೆ ಮಾಡುತ್ತಿರುವ ಕೇಂದ್ರದ ಕ್ರಮಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಉಡುಪಿಯಲ್ಲಿ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ನ ನಾಯಕರು ಮಹಿಳಾ ಮೀಸಲಾತಿ ಮಸೂದೆ ಹೆಸರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. 2023ರಲ್ಲಿ ಮಸೂದೆ ಅಂಗೀಕಾರವಾದರೂ ಅನುಷ್ಠಾನ ಇಲ್ಲ. ಈಗ ಅವೈಜ್ಞಾನಿಕ ರೀತಿಯಲ್ಲಿ ಕ್ಷೇತ್ರ ಮರು ವಿಂಗಡಣೆಗೆ ಯತ್ನಿಸಲಾಗ್ತಾ ಇದೆ. ಹಿಂಬಾಗಿಲಿನ ಮೂಲಕ ಮಸೂದೆ ತರೋಕೆ ಕೇಂದ್ರ ಸರ್ಕಸ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿ ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಯಿತು. ಅವೈಜ್ಞಾನಿಕ ಮಸೂದೆ ತರೋಕೆ ಕೇಂದ್ರ ಸರ್ಕಾರ ಹೊರಟಿತ್ತು, ಆದರೆ ಒಗ್ಗಟ್ಟಿನಿಂದ ಅವೈಜ್ಞಾನಿಕ ಮಸೂದೆಯನ್ನ ತಿರಸ್ಕರಿಸಲಾಗಿದೆ. ಆದಷ್ಟು ಬೇಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಿಟ್ಟು ತೊಲಗಲಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲು ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧಿಸಲ್ಲ. ಮೊದಲು ಮನಮೋಹನ್ ಸಿಂಗ್ ಅವರು ಇದ್ದಾಗ ದೇಶದಲ್ಲಿ ತಂದಿದ್ದೇ ನಾವು, ಹಾಗಾಗಿ ಅದನ್ನು ವಿರೋಧಿಸುವ ಪ್ರಶ್ನೆ ಇಲ್ಲ. ಆದರೆ ಯಾವ ರೂಪದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಈ ಬಿಲ್ ಕೇಂದ್ರ ತಂದಿದೆ ಅನ್ನೋದು ಮುಖ್ಯ ಆಗುತ್ತೆ. ಕ್ಷೇತ್ರ ಮರು ವಿಂಗಡಣೆ ಬಿಲ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತಂದಿದ್ದಾರೆ. ಮರು ವಿಂಗಡಣೆ ಬಿಲ್ಗೆ ಮಹಿಳಾ ಮೀಸಲಾತಿ ಬಿಲ್ ತಂದಿರುವುದು ಸರಿಯಲ್ಲ, ಅದಕ್ಕೆ ಬಿಲ್ಗೆ ಸೋಲಾಗಿದೆ ಅಂತ ಹೇಳಿದ್ದಾರೆ. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ. ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಈ ಮಧ್ಯೆ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ. ಹೀಗಾಗಿ ವಿನಯ್ ಹೈಕೋರ್ಟ್ ಮೊರೆ ಹೋಗೋಕೆ ಮುಂದಾಗಿದ್ದಾರೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕೋಕೆ ಚರ್ಚೆ ನಡೆಸಲಾಗ್ತಿದೆ. ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ವಕೀಲರ ಜೊತೆಗೆ ವಿನಯ್ ಕುಲಕರ್ಣಿ ಚರ್ಚೆ ನಡೆಸಿದ್ದು, ನಾಡಿದ್ದೇ ತೀರ್ಪು ಪ್ರಶ್ನಿಸಿ ಅರ್ಜಿ ಹಾಕುವಂತೆ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ತಿಂಗಳ ಒಳಗಡೆ ಸ್ಟೇ ತಂದಿಲ್ಲ ಅಂದ್ರೆ ಶಾಸಕ ಸ್ಥಾನಕ್ಕೂ ಕುತ್ತು ಬರೋ ಸಾಧ್ಯತೆ ಇದೆ. ಹೀಗಾಗಿ ವಿನಯ್ ಕುಲಕರ್ಣಿ ಟೀಮ್ ಫುಲ್ ಆಕ್ಟಿವ್ ಆಗಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಇತ್ತ ಸಿಬಿಐ ಕೂಡ ಆಕ್ಷೇಪಣೆ ಸಲ್ಲಿಕೆಗೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಳ್ತಿದೆ. ಬಿಜೆಪಿಯವರ ಒಳಸಂಚಿನಿಂದ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳಿದರು. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಕೊಲೆ ಆರೋಪಿಯೇ ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಡಿಕೆಶಿಗೆ ಸಿಎಂ ಆಗಲು ಶಾಸಕರ ಬೆಂಬಲ ಬೇಕು, ಅದಕ್ಕಾಗಿ ಶಾಸಕರ ಓಲೈಕೆಗಿಳಿದಿದ್ದಾರೆ. ಕಾಂಗ್ರೆಸ್ನವರು ಯಾರು ಏನೇ ಮಾಡಿದ್ರು ಡಿಕೆಶಿಗೆ ತಪ್ಪಲ್ಲ, ನ್ಯಾಯಾಂಗದ ತೀರ್ಮಾನವನ್ನು ಯಾರೂ ಪ್ರಶ್ನೆ ಮಾಡಬಾರದು ಅಂತ ಹೇಳಿದರು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅವ್ರಿಗೆ. ಅದರಿಂದ ಅವರನ್ನು, ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLAಗಳ ಸಹಕಾರ ಬೇಕು. ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ. ಇನ್ನು ಸಿಎಂ ಅಸಹಾಯಕರಾಗಿದ್ದಾರೆ ಎಂಬ ಕೆಎನ್ ರಾಜಣ್ಣ ಹೇಳಿಕೆ ಬಗ್ಗೆಯೂ ಅಶೋಕ ಮಾತನಾಡಿದರು. ಡಿಕೆಶಿ ಅವರು ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಾ ಇದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿದ್ದರಾಮಯ್ಯ ಹಣಿಯಲು ಡಿಕೆಶಿ ಸೂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಅಸಹಾಯಕರಾಗಿ ಬಹಳ ವರ್ಷಗಳೇ ಆಗಿದೆ. ರಾಜಣ್ಣ ಸರಿಯಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಭಿಕಾರಿಯಾಗಿ ಬೀದಿಗೆ ಬರಲಿದೆ ಅಂತ ಹೇಳಿದ್ದಾರೆ. ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅಸಹಾಯಕರಾಗಿ ಹುಡುಕಿ ಹೊಡಿತಾ ಇದ್ದಾರೆ. ಯಾರು? ಡಿ.ಕೆ. ಅವರು ಒಡಿಮಗ ಬಿಡಬೇಡ ಅಂತೇಳಿ ಡಿ.ಕೆ. ಕಡೆಯವರು ಯಾರ್ಯಾರು ಇದ್ದಾರೆ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅನುದಾನ ವಿಚಾರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಎಂಸಿ ಸುಧಾಕರ್ ನಡುವೆ ಜಟಾಪಟಿಗೆ ಶುರುವಾಗಿದೆ ಎನ್ನಲಾಗಿದೆ. ಶಾಸಕರ ಕ್ಷೇತ್ರಕ್ಕೆ ಬಿಡುಗಡೆಯಾದ ಅನುದಾನವನ್ನ ತಮ್ಮ ಕ್ಷೇತ್ರಕ್ಕೆ ಸಚಿವ ಎಂಸಿ ಸುಧಾಕರ್ ತೆಗೆದುಕೊಂಡ್ರಾ ಎಂಬ ಚರ್ಚೆ ಶುರುವಾಗಿರೋದು. ಶಾಸಕ ಪ್ರದೀಪ್ ಈಶ್ವರ್ ಅವರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಣ ರಿಲೀಸ್ ಆಗಿತ್ತು. ಆದರೆ ಆ ಹಣವನ್ನ ಚಿಂತಾಮಣಿ ಕ್ಷೇತ್ರಕ್ಕೆ ಸಚಿವ ಎಂಸಿ ಸುಧಾಕರ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಹಣ ವರ್ಗಾವಣೆ ಆಗೋಕೆ ಇಲಾಖೆ ಸಚಿವ ಮಹಾದೇವಪ್ಪ ಕೂಡ ಸಾಥ್ ಕೊಟ್ಟಿದ್ದಾರಂತೆ. ಸಚಿವರ ನಡೆಯಿಂದ ಪ್ರದೀಪ್ ಈಶ್ವರ್ ತೀವ್ರ ಅಸಮಾಧಾನಗೊಂಡಿದ್ದು, ಹಿರಿಯ ಶಾಸಕರ ಭೇಟಿಗಾಗಿ ದೆಹಲಿಗೆ ಹೋದಾಗಲೂ ಹೈಕಮಾಂಡ್ ಮುಂದೆ ಈ ವಿಚಾರ ಪ್ರಸ್ತಾಪ ಮಾಡಲಾಗಿದೆ.
ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಕಡ್ಡಾಯವಲ್ಲ ಎಂಬ ವದಂತಿ ವಿಚಾರಕ್ಕೆ ರಾಜ್ಯ ಸಾರಿಗೆ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿರಬೇಕು. 2019 ಏಪ್ರಿಲ್ 1ಕ್ಕಿಂತ ಮುನ್ನವೇ ನೋಂದಣಿಯಾಗಿರಬೇಕು. ಎಲ್ಲ ವಾಹನಗಳಿಗೂ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಲಾಗಿದೆ. ಹಳೆಯ ವಾಹನಗಳಿಗೂ ಎಚ್ಎಸ್ಆರ್ಪಿ ಪ್ಲೇಟ್ ಕಡ್ಡಾಯಗೊಳಿಸಲಾಗಿದೆ. ಹಳೆಯ ವಾಹನಗಳಿಗೆ ಎಚ್ಎಸ್ಆರ್ಪಿ ಕಡ್ಡಾಯವಲ್ಲ ಎಂಬ ವದಂತಿ ಸದ್ಯಕ್ಕೆ ದೂರವಾದದ್ದು ಅಂತ ರಾಜ್ಯ ಸಾರಿಗೆ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಪ್ಯಾರಾಚೂಟ್ ತರಬೇತಿ ವೇಳೆ 50 ಅಡಿ ಎತ್ತರದಿಂದ ಬಿದ್ದು ಸೇನಾ ಸಿಬ್ಬಂದಿ ಗಾಯಗೊಂಡಿರೋ ಘಟನೆ ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿದೆ. ಚಿನ್ನರಾಜ್ ಎಂಬ ಯೋಧನ ಕಾಲಿನ ಮೂಳೆ ಮುರಿದು ಗಂಭೀರವಾಗಿ ಗಾಯಗಳಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಏರ್ ಲಿಫ್ಟ್ ಮಾಡಲಾಗಿದೆ. 417 ಸೈನಿಕರಿಂದ ತರಬೇತಿ ಜಿಗಿತ ವೇಳೆ ದುರ್ಘಟನೆ ನಡೆದು ಹೋಗಿದೆ. ಜಮೀನು ದಾಖಲೆಗಳ ದುರಸ್ತಿ ಪೋಡಿ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟ ತಹಶೀಲ್ದಾರ್ ಹಾಗೂ ಶಿರಸ್ತೆದಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಸನ ಜಿಲ್ಲೆ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಶಿರಸ್ತೆದಾರ್ ರಂಗಸ್ವಾಮಿ ವಿರುದ್ಧ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 2002ರಲ್ಲಿ ಬೆಳಗುಲಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ದಯಾನಂದ್ಗೆ 3 ಎಕರೆ ಜಮೀನು ಮಂಜೂರಾಗಿತ್ತು. 27 ಜನರಿಗೆ ಇದೇ ಸರ್ವೆ ನಂಬರ್ನಲ್ಲಿ 68 ಎಕರೆ ಜಮೀನು ಮಂಜೂರಾಗಿದೆ. ಮಂಜೂರಾದಾಗಿನಿಂದಲೂ ದಯಾನಂದ್ ಅನ್ನೋರು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೆ ಜಮೀನು ಪೋಡಿ ಹಾಗೂ ದುರಸ್ತಿ ಆಗದ ಹಿನ್ನೆಲೆ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿಯನ್ನ ದಯಾನಂದ್ ಭೇಟಿಯಾಗಿದ್ರು. ಈ ವೇಳೆ ಕೇಸ್ ವರ್ಕರ್ ಶಿರಸ್ತೆದಾರ್ ಮೂಲಕ 10 ಲಕ್ಷ ಲಂಚಕ್ಕೆ ತಹಶೀಲ್ದಾರ್ ಬೇಡಿಕೆ ಇಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ದಯಾನಂದ್ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ರಾತ್ರಿ ನಡೆದುಕೊಂಡು ಹೋಗ್ತಿದ್ದ ತೃತೀಯ ಲಿಂಗಿಗೆ ಯುವಕರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮೈಸೂರಿನ ಕುಂಬಾರಕೊಪ್ಪಲಿನ ಸ್ಮಶಾನ ರಸ್ತೆಯಲ್ಲಿ ಘಟನೆ ನಡೆದಿರುವುದು. ಘಟನೆಯ ಸಂಬಂಧ ಇದೀಗ 3ರನ್ನ ಅರೆಸ್ಟ್ ಮಾಡಲಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ವೇಳೆ ಬಲವಂತವಾಗಿ ಹೊತ್ಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ತೃತೀಯ ಲಿಂಗಿ 4ರ ವಿರುದ್ಧ ದೂರನ್ನು ಕೊಟ್ಟಿದ್ರು. ಇದೀಗ 4ರ ಪೈಕಿ 3ರನ್ನ ಬಂಧಿಸಿರುವಂತಹ ಮೈಟಗಳ್ಳಿ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಅರಣ್ಯ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ ಎನ್ನಲಾಗಿದೆ. ಅರಣ್ಯ ಇಲಾಖೆ ಜಾಗದಲ್ಲಿ ಮರ ಕಡಿದಿದ್ದಾರೆ ಅಂತ ಆಪಾದಿಸಿ ಪುಟ್ಟಿರಾಜು ಅನ್ನೋರ ಮೇಲೆ ಅರಣ್ಯ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರಂತೆ. ಬೈಲಕುಪ್ಪೆ ಸಮೀಪ ಮಂಚದೇವನಹಳ್ಳಿಯಲ್ಲಿ ಘಟನೆ ನಡೆದಿದೆ. ವಿಚಾರಣೆ ನೆಪದಲ್ಲಿ ಕರೆದು ಅರಣ್ಯ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಯಾವುದೇ ಕೇಸ್ ದಾಖಲಿಸದೆ ಏಕಾಏಕಿ ದಾಳಿ ಮಾಡಿದ್ದಾರೆ ಅಂತ ಪುಟ್ಟಿರಾಜು ಆರೋಪ ಮಾಡಿದ್ದಾರೆ. ಹಲ್ಲೆ ಮಾಡಿದ ಅರಣ್ಯ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಮೃಗಾಲಯಕ್ಕೆ ಹೊಸ ಅತಿಥಿಗಳ ಆಗಮನವಾಗಿದೆ. ದಕ್ಷಿಣ ಆಫ್ರಿಕಾದಿಂದ 2 ಗಂಡು ಹಾಗೂ 2 ಹೆಣ್ಣು ಚಿರತೆಗಳನ್ನು ಬನ್ನೇರುಘಟ್ಟ ಝೂಗೆ ತರಲಾಗಿದೆ. ಸದ್ಯ 40 ದಿನಗಳ ಕಾಲ ಚಿರತೆಯನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗುತ್ತೆ. ಉದ್ಯಾನವನದ ವೈದ್ಯರ ನಿಗಾದಲ್ಲಿ ಕ್ವಾರಂಟೈನ್ನಲ್ಲಿ ಚಿತಾಗಳು ಇರಲಿವೆ. ಚಿತಾಗಳ ಆರೋಗ್ಯ ಮತ್ತು ಚಲನವಲನಗಳನ್ನು ಗಮನಿಸಿ ಬಳಿಕ ಪ್ರವಾಸಿಗರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಉಡುಪಿಯ ಕಾರ್ಕಳದಲ್ಲಿ ಬಾಹುಬಲಿ ಮಹಾಮಸ್ತಕಾಭಿಷೇಕಕ್ಕೆ ಭರ್ಜರಿ ಚಾಲನೆ ಸಿಕ್ಕಿದೆ. ಬಾಹುಬಲಿ ಮಹಾಮಸ್ತಕಾಭಿಷೇಕ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಲಾಗಿದೆ. 2027ರ ಮಹೋತ್ಸವದ ದಿನಾಂಕ ಘೋಷಣೆಗೆ ವೇದಿಕೆ ಕೂಡ ಸಜ್ಜಾಗಿದೆ. ಏಪ್ರಿಲ್ 19ರಂದು ಬೆಳಗ್ಗೆ 10ವರೆಗೆ ಕಾರ್ಯಕ್ರಮ ನಡೆಯಲಿದ್ದು ದಾನಶಾಲೆಯ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ. ಲಲಿತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಹೋತ್ಸವ ದಿನಾಂಕವನ್ನು ಘೋಷಣೆ ಮಾಡಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದ ಇರಾನ್ಗೆ ಏಪ್ರಿಲ್ 22ರವರೆಗೆ ಟ್ರಂಪ್ ಕೊನೆಯ ಡೆಡ್ಲೈನ್ ಕೊಟ್ಟಿದ್ದಾರೆ. ಬುಧವಾರದೊಳಗೆ ಕದನ ವಿರಾಮ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೋಮವಾರ 2ನೇ ಸುತ್ತಿನ ಶಾಂತಿ ಸಭೆಗೆ ಸಿದ್ಧತೆ ನಡೆಸಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯಲಿದ್ದು ಈ ಮಾತುಕತೆ ಸಕ್ಸಸ್ ಆಗುವ ನಿರೀಕ್ಷೆಯಲ್ಲಿ ಟ್ರಂಪ್ ಇದ್ದಾರೆ. ಅಲ್ಲದೆ ಇರಾನ್ ಈ ಮಾತುಕತೆ ಬಳಿಕ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸುತ್ತಂತೆ, ಹಾರ್ಮುಜ್ ಜಲಸಂಧಿ 100% ಮುಕ್ತಗೊಳಿಸುತ್ತಂತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಕೌಂಟರ್ ಕೊಟ್ಟಿದ್ದಾರೆ. ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳು ಹೇಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿ ಸಂಪೂರ್ಣವಾಗಿ ನಿಲ್ಲಿಸದಿದ್ರೆ ಹರ್ಮುಜ್ ಜಲಸಂಧಿ ತೆರೆಯಲ್ಲ. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ತೀವಿ. ಹರ್ಮುಜ್ನಲ್ಲಿ ಸಾಗಬೇಕು ಅಂದ್ರೆ ಇರಾನ್ನ ಅನುಮತಿ ಕಡ್ಡಾಯವಾಗಿ ಇರಲೇಬೇಕು ಅಂತ ಇರಾನ್ನ ಸ್ಪೀಕರ್ ಗಾಲಿಬಾಫ್ ಎಕ್ಸ್ನಲ್ಲಿ ಪೋಸ್ಟ್ ಹಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ.
ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನಡುವೆ ಮ್ಯಾಚ್ ಶುರುವಾಗಲು ಕ್ಷಣಗಣನೆ ಶುರುವಾಗಿದೆ. ಇಂದು ಗ್ರೀನ್ ಜೆರ್ಸಿ ತೊಟ್ಟು ಕಣಕ್ಕಿಳಿತಾ ಇದೆ ಆರ್ಸಿಬಿ ತಂಡ. ಗೋ ಗ್ರೀನ್ ಅಭಿಯಾನದ ಹಿನ್ನೆಲೆಯಲ್ಲಿ ಹಸಿರು ಜೆರ್ಸಿ ಹಾಕಿ ಆರ್ಸಿಬಿ ಕಣಕ್ಕಿಳಿಯಲಿದೆ. ಈಗಾಗಲೇ ಫ್ಯಾನ್ಸ್ ಸ್ಟೇಡಿಯಂ ಸೇರಿದ್ದು ಮ್ಯಾಚ್ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರರಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲಾಗಿದೆ. ಇನ್ನು ಭದ್ರತೆಗೆ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಇಟ್ಸಿ ಬಿಟ್ಸಿಯ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಲಾಯಿತು. 2007ರಲ್ಲಿ ಸ್ಥಾಪಿತವಾದ ಇಟ್ಸಿ ಬಿಟ್ಸಿ ಭಾರತದ ಪ್ರಮುಖ ಕಲಾ ಮತ್ತು ಹಸ್ತಕಲೆ ಬ್ರ್ಯಾಂಡ್ ಅನ್ನು ಹೊಂದಿದೆ. 3,000ಕ್ಕೂ ಹೆಚ್ಚು ಗ್ರಾಮೀಣ ಮಹಿಳಾ ಕಲಾವಿದರನ್ನ ಇದು ಸಬಲಗೊಳಿಸುತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಮಕ್ಕಳಿಗಾಗಿ ಉಚಿತ ಕ್ರಾಫ್ಟ್ ವರ್ಕ್, ವಿಶಿಷ್ಟ ಕ್ರಾಫ್ಟ್ ಬಫೆ, ಪೋಷಕರಿಗೂ ಕೆಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಟ್ಸಿ ಬಿಟ್ಸಿಯ ಹಲವು ಶಾಖೆಗಳು ನಗರದಲ್ಲಿ ಈಗಾಗಲೇ ತೆರೆಯಲಾಗಿದ್ದು, ಇದು ಮಕ್ಕಳಿಗೆ ಪೋಷಕರಿಗೆ ಮನೋಶೈಲಿಯನ್ನು ಹೆಚ್ಚಿಸುವ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತೆ. Up to 80% offers ಇದೆ. ಫ್ರೀ ಆಕ್ಟಿವಿಟೀಸ್ ಫಾರ್ ಚಿಲ್ಡ್ರನ್, ಫ್ರೀ ರೆಸನ್ ಆಕ್ಟಿವಿಟೀಸ್ ಫಾರ್ ಅಡಲ್ಟ್ಸ್, ತುಂಬಾ ಆಫರ್ಸ್ ಇದೆ ಇವತ್ತು ನಾಳೆ ನಮ್ಮ ಗ್ರ್ಯಾಂಡ್ ಓಪನಿಂಗ್. ಸೊ ಪ್ಲೀಸ್ ಬನ್ನಿ. ಇದು ಇಂದಿರಾನಗರ್ 14th ಮೇನ್ ರೋಡ್, ಆಪೋಸಿಟ್ ದ ಬ್ಯಾಕ್ ಗೇಟ್ ಆಫ್ ನ್ಯೂ ಹೊರೈಸನ್ ಸ್ಕೂಲ್. ಇವತ್ತು ಭಾಳ ಸ್ಪೆಷಲ್ ಡೇ ಇಟ್ಸಿ ಬಿಟ್ಸಿಗೆ, ಬಿಕಾಸ್ ಇವತ್ತು ಇಂದಿರಾನಗರ್ ಸ್ಟೋರ್ ಓಪನ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಫ್ಲಾಗ್ಶಿಪ್ ಸ್ಟೋರ್. ಈ ಥರ ಸ್ಟೋರು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಇಟ್ಸ್ ಅ ವೆರಿ ಬಿಗ್ ಸ್ಟೋರ್. ಆ್ಯಂಡ್ ಇವತ್ತು ಹುಚ್ಚಾಬಟ್ಟಿ ಆಫರ್ಸ್ ಇದೆ. ಲಾಟ್ ಆಫ್ ದ ಪ್ರಾಡಕ್ಟ್ಸ್ 50 to 80% ಆಫ್ ಇದೆ. ನೀವು ಅಂದ್ಕೊಂಡೇ ಇರಲ್ಲ ಆ ಥರ ಪ್ರೈಸ್ ಪಾಯಿಂಟ್ಸ್ ಇದೆ. ಆ್ಯಂಡ್ 10,000ಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ. ಇವತ್ತು ತುಂಬ ವರ್ಕ್ಶಾಪ್ಸ್ ಇದೆ. ಇವತ್ತು ಬೆಳಗ್ಗೆಯಿಂದ ಮಕ್ಕಳಿಗೆ ವರ್ಕ್ಶಾಪ್ಸ್ ಇದೆ, ಫ್ರೀ ವರ್ಕ್ಶಾಪ್ಸು. ಆಮೇಲೆ ಅಡಲ್ಟ್ಸ್ಗೆ ರೆಸಿನ್ ಆರ್ಟ್ ವರ್ಕ್ಶಾಪ್ಸ್ ಇದೆ. ಸ್ಕ್ರ್ಯಾಪ್ ಬುಕ್ಕಿಂಗ್ ಕೂಡ ಮಾಡ್ಬೋದು ಅಡಲ್ಟ್ಸು. ಸೊ ಇಟ್ಸ್ ಗೋನ್ ಬಿ ಫುಲ್ ಡೇ ಆಫ್ ಫನ್ ಆ್ಯಂಡ್ ಕ್ರಿಯೇಟಿವಿಟಿ.